ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಕ್ಫ್ ಮಸೂದೆಗೆ ಅಧಿಕೃತ ಮುದ್ರೆ, 12 ಗಂಟೆ ಚರ್ಚೆ ಬಳಿಕ 128 ಮತಗಳೊಂದಿಗೆ ಅಂಗೀಕಾರ. ಕುಲಪತಿ ನೇಮಕಕ್ಕೆ ಗವರ್ನರ್ ಗಡುವು, ತಿಂಗಳೊಳಗೆ ನಿರ್ಣಾಯಕ ಕ್ರಮವಾಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸುದೀರ್ಘ ಪತ್ರ. ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಳದ ಗೆಜೆಟ್ ಪ್ರಕಟಣೆಗೆ ಕೇಂದ್ರಕ್ಕೆ ಮನವಿ, 15 ದಿನಗಳಲ್ಲಿ ಕೇಂದ್ರದ ಸಭೆ ಭರವಸೆ, ಡಿಸಿಎಂ ಡಿಕೆಶಿ. ವಿದ್ಯಾರ್ಥಿಗಳ ಸಬಲೀಕರಣಕ್ಕೆ ಮೂಲಸೌಕರ್ಯ ಒದಗಿಸಿ, ಶೈಕ್ಷಣಿಕ ಸಂಸ್ಥೆಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಲಹೆ. ಆರ್ಥಿಕ ಹಿಂಜರಿತ ಭೀತಿ, ನೆಲಕಚ್ಚಿದ ಅಮೆರಿಕ ಷೇರುಪೇಟೆ, $2 ಟ್ರಿಲಿಯನ್ ನಷ್ಟ, ತಿರುಗುಬಾಣವಾದ ಟ್ರಂಪ್ ಸುಂಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೌಶಲಾಧಾರಿತ ಕೋರ್ಸ್ನಿಂದ ನೌಕರಿ, ಕಾಹಿರ್ನಲ್ಲಿ ಕೆಎಲ್ಇ ಎಜುಕೇಷನ್ ಎಕ್ಸ್ಪೋ 2025 ಉದ್ಘಾಟನೆ. ಸಿಇಟಿ ಹೆಚ್ಚುವರಿ ಶುಲ್ಕಕ್ಕೆ ಬ್ರೇಕ್, ವಸೂಲಿ ಮಾಡುವ ಸಂಸ್ಥೆ ವಿರುದ್ಧ ದೂರು ನೀಡಬಹುದು. ಧ್ವಜಾರೋಹಣದ ಮೂಲಕ ಬೆಂಗಳೂರು ಕರಗಕ್ಕೆ ಚಾಲನೆ, ಮೊದಲ ಸಲ ಭಕ್ತರಿಗೆ ದಾಸೋಹ, ಹಣ್ಣು ವಿತರಣೆ. ಬನ್ನೇರುಘಟ್ಟ ಪ್ರಾಣಿಗಳಿಗೆ ಐಸ್ ಕ್ಯಾಂಡಿ, ಲಾಲಿಪಾಪ್, ಬೇಸಿಗೆ ಬೇಗೆ ತಣಿಸಲು ಕೆಸರಿನ ಹೊಂಡ, ಪ್ರಾಣಿಗಳ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಒತ್ತು. ಬಾಲಿವುಡ್ ಹಿರಿಯ ನಟ ಮನೋಜ್ ಕುಮಾರ್ ನಿಧನ, ದೇಶಭಕ್ತಿ ಚಿತ್ರಗಳಲ್ಲೇ ನಟಿಸಿ ಖ್ಯಾತಿ ಪಡೆದ ನಟ.